ಯೋಗ ಗುರು ಬಾಬಾ ರಾಮದೇವ್ ಆರಂಭಿಸಿರೋ ಸತ್ಯಾಗ್ರಹಕ್ಕೆ ಬೆಂಗಳೂರಿನಲ್ಲೂ ಬೆಂಬಲ ವ್ಯಕ್ತವಾಗಿದೆ. ಭಾರತ್ ಸ್ವಾಭಿಮಾನ್, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಲವು ಸಂಘಟನೆಗಳು ಆಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿವೆ. ಫ್ರೀಡಂ ಪಾರ್ಕ್ನಲ್ಲಿ ವೇದಿಕೆ ನಿರ್ಮಾಣವಾಗಿದ್ದು ಹಲವು ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಚಲನಚಿತ್ರ ನಟರು, ಸಾಹಿತಿಗಳು ಸೇರಿದಂತೆ 10,000ಕ್ಕೂ ಹೆಚ್ಚು ಜನ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಚಿತ್ರನಟರು, ಸಾಹಿತಿಗಳು, ಕಲಾವಿದರು, ರಂಗಕರ್ಮಿಗಳು ಎಲ್ಲರೂ ಒಟ್ಟಾಗಿ ಬರ್ತಾರೆ ಇಲ್ಲಿ. ಹಾಗೇನೆ ಈಗ KS ನಿಸಾರ್ ಅಹಮದ್ ಅವರು ಮತ್ತೆ ವೀರಭದ್ರಪ್ಪ ಅವರು ಬರ್ತಾರೆ ಅಂತ ಒಂದು ಇದ್ದಿತ್ತು. ಆರೋಗ್ಯದ ಸಮಸ್ಯೆಯಿಂದಾಗಿ ಅವರು ಇಲ್ಲಿ ಬರ್ತಾ ಇಲ್ಲ. ಹಾಗೆ ಅವರು ಪತ್ರದ ಮುಖಾಂತರ ತಮ್ಮ ಸಹಾಯವನ್ನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೇ ಈ ಬಗ್ಗೆ ಪತಂಜಲಿ ಯೋಗ ಪೀಠದ ರಾಜ್ಯಾಧ್ಯಕ್ಷರು ಏನ್ ಹೇಳ್ತಾರೆ, ಬನ್ನಿ ಕೇಳೋಣ. ಹಲವು ಸಂಘಟನೆಗಳು ಸಹ ಇದೊಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ ಪ್ರತಿಷ್ಠಾನದ ಪತಂಜಲಿ ಯೋಗ ಪ್ರತಿಷ್ಠಾನದ ಮುಖ್ಯಸ್ಥರು. ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ರೂಪುರೇಷೆಯನ್ನ ತೆಗೆದು ಹಮ್ಮಿಕೊಳ್ಳಲಾಗಿದೆ ಅನ್ನೋದನ್ನ ಅವರಿಂದ ಕೇಳೋಣ. ಈ ಸತ್ಯಾಗ್ರಹವನ್ನ ಆಯೋಜನೆ ಮಾಡಿರುವುದು ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಪತಂಜಲಿ ಯೋಗ ಸಮಿತಿ ಆದ್ರೂ ಕೂಡ ಈ ಒಂದು ಸತ್ಯಾಗ್ರಹ ಸಂಪೂರ್ಣ ರಾಜ್ಯದ ಜನತೆಯ ಪರವಾಗಿ ನಾವು ಮಾಡ್ತಾ ಇರೋದು. ಹಾಗಾಗಿ ಇಲ್ಲಿ ನಾವು ರಾಜ್ಯ ಮಟ್ಟದ ರಾಜಧಾನಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗಳ ಮುಂದೆ ಅಥವಾ ಒಂದು ದೊಡ್ಡ ಮೈದಾನಗಳಲ್ಲಿ ಎಲ್ಲ ಕಡೆ ಈ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಈ ಸತ್ಯಾಗ್ರಹವನ್ನ ಎಲ್ಲಿಯವರೆಗೂ ನಮ್ಮ ಬೇಡಿಕೆಗಳು ಈಡೇರೋದಿಲ್ಲ ಅಲ್ಲಿವರೆಗೂ ನಾವು ಈ ಸತ್ಯಾಗ್ರಹವನ್ನು ನಿಲ್ಲಿಸೋದಿಲ್ಲ ಅನ್ನೋ ಸಂಕಲ್ಪ. ಉಪವಾಸ ಎಲ್ಲಿವರೆಗೂ ಇರುತ್ತೆ, ಜೊತೆಗೆ ಅಲ್ಲಿ ಈ ಬೆಂಗಳೂರಿನಲ್ಲಿ ಎಷ್ಟು ಜನ ಸೇರಿ ಈ ಒಂದು ಸತ್ಯಾಗ್ರಹದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮೈದಾನದಲ್ಲಿ ಒಂದು ಉಪವಾಸ ನಡೆಸುವ ನಿರೀಕ್ಷೆ ಇದೆ? ನೋಡಿ, ಇದು ನಾವು ಹೇಳಿದಾಗೆ ಅನಿರ್ದಿಷ್ಟ ಅವಧಿ ಸಮಾನಾಂತರವಾಗಿ ಪರಮಪೂಜ್ಯ ಸ್ವಾಮೀಜಿ ಅವರು ಏನು ನಡೆಸ್ತಾ ಇದ್ದಾರೆ ದೆಹಲಿ ರಾಮಲೀಲಾ ಮೈದಾನದಲ್ಲಿ, ಎಲ್ಲಿಯವರೆಗೂ ನಮ್ಮ ಬೇಡಿಕೆಗಳು 100% 100% ಎಲ್ಲಿಯವರೆಗೂ ನಮ್ಮ ಬೇಡಿಕೆಗಳು ಈಡೇರ. ಬನ್ನಿ, ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹಕ್ಕೆ ಯಾವ ರೀತಿ ಬೆಂಬಲ ವ್ಯಕ್ತವಾಗಿದೆ ಅಲ್ಲಿ ನಮ್ಮ ಪ್ರತಿನಿಧಿ ಪವಿತ್ರ ಶೆಟ್ಟಿ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಬಾಬಾ ರಾಮದೇವ್ ಅವರು ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಇದಕ್ಕೆ ಬೆಂಗಳೂರಿನಲ್ಲಿ ಯಾವ ರೀತಿ ಬೆಂಬಲ ವ್ಯಕ್ತವಾಗಿದೆ? ಭ್ರಷ್ಟಾಚಾರದ ವಿರುದ್ಧ ಕಳಕಳೆ ಮೊಳಗಿಸಿದಂತ ಅಣ್ಣಾ ಹಜಾರೆಯ ನೆನಪು ನಮ್ಗೆ ಈಗಾಗಲೇ ಹಸಿರಾಗಿದೆ. ಇಡೀ ಒಂದು ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ಸಂಚಲನವನ್ನೇ ಮೂಡಿಸಿದ್ರು. ಈಗ ರಾಮದೇವ್ ಅವರು ದೆಹಲಿಯಲ್ಲಿ ಕುಳಿತಿದ್ದಂತಹ ಒಂದು ಭ್ರಷ್ಟಾಚಾರ ವಿರೋಧಿ ಸತ್ಯಾಗ್ರಹಕ್ಕೆ ಈಗ ಫ್ರೀಡಂ ಪಾರ್ಕ್ನಲ್ಲಿ ವ್ಯಾಪಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಧು ಸಂತರಾಗಿರ್ಬೋದು, ಸಂಘದ ಪದಾಧಿಕಾರಿಗಳಾಗಿರ್ಬೋದು, ಸಿನಿಮಾ ರಂಗದ ಗಣ್ಯರು ಆಗಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಒಂದು ರೀತಿ ಅಮೋಘವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಒಟ್ಟು ಸೇರಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಮತ್ತು ಕಪ್ಪು ಹಣ ಭಾರತಕ್ಕೆ ಮರಳಿ ಬರಬಾರದು ಅನ್ನುವಂತ ಒಂದು ತೀವ್ರವಾದ ಒಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನ ನಮ್ಮ ಜೊತೆ ಇದ್ದಾರೆ, ನೋಡ್ತಾ ಇರಬಹುದು ನೀವು. ಪ್ರತಿಯೊಬ್ರು ಕೂಡ ಯಾವ ರೀತಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಣ್ಣಾ ಹಜಾರೆಗೆ ನೀಡಿದಂತಹ ಒಂದು ಅಮೋಘ ಬೆಂಬಲವನ್ನು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಅಮೋಘವಾಗಿ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿಯೊಬ್ಬ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ಪ್ರತಿನಿಧಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಭ್ರಷ್ಟಾಚಾರವನ್ನ ನಿಲ್ಲಿಸಬೇಕು. ಭಾರತ ಸುಸಂಸ್ಕೃತ ದೇಶ ಅನ್ನುವಂತ ಹೆಸರು ಗಳಿಸಿದೆ. ಆದ್ರೆ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಭಾರತಕ್ಕೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. ಇದೆಲ್ಲವನ್ನ ಹೋಗಲಾಡಿಸಬೇಕು. ರಾಮದೇವ್ ಅವರಿಗೆ, ಅಣ್ಣಾ ಹಜಾರೆ ಅವರಿಗೆ ಜಲ್-ಲೋಕ್ಪಾಲ್ ಮಸೂದೆಗೆ ಬೆಂಬಲವನ್ನ ಸೂಚಿಸಬೇಕು ಅನ್ನುವಂತ ಒಂದು ಅವರ ಹಠ ಏನಿದೆ ಅದು ಇಲ್ಲೂ ಕೂಡ ಅವರು ವ್ಯಕ್ತವಾಗಿದೆ. ಅಣ್ಣಾ ಹಜಾರೆಗೆ ನೀಡುವಂತಹ ಬೆಂಬಲವೇ ರಾಮದೇವ್ ಅವರಿಗೆ ವ್ಯಕ್ತವಾಗಿದೆ. ಬನ್ನಿ, ಈಗ ನಮ್ ಜೊತೆ ಪತಂಜಲಿ ಯೋಗ ಸಂಸ್ಥೆಯ ದಿವ್ಯ ಜ್ಞಾನಾನಂದ ಸ್ವಾಮೀಜಿ ನಮ್ ಜೊತೆ ಇದ್ದಾರೆ. ಅವ್ರ ಹತ್ರನೇ ಮಾತಾಡೋಣ. ಹೇಳಿ ಸರ್, ರಾಮದೇವ್ ಅವರಿಗೆ ಯಾವ ರೀತಿ ಬೆಂಬಲವನ್ನ ಸೂಚಿಸ್ತಾ ಇದ್ದೀರಾ? ಸ್ವಾಮಿ ರಾಮದೇವ್ಜಿಯವರು ಯಾವ ಬೇಡಿಕೆಗಳನ್ನ, ಯಾವ ರೀತಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ, ಅವರೊಟ್ಟಿಗೆ ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿ ಎಷ್ಟು ಸಮಯದವರೆಗೂ ಅವರಿರ್ತಾರೋ ಅಷ್ಟು ಸಮಯದವರೆಗೂ ಕರ್ನಾಟಕದ ರಾಜ್ಯ ಸಮಿತಿ ಆಗಿರ್ತಕ್ಕಂಥ ಈ ಪತಂಜಲಿ ಯೋಗ ಸಮಿತಿ ನಾವೆಲ್ಲರೂ ಕೂಡ ಉಪವಾಸದಲ್ಲಿ ತೊಡಗಿದ್ದು ಜನರನ್ನು ಕೂಡ ಆಹ್ವಾನಿಸಿ ನಾವು ನಿಮ್ಮ ಒಟ್ಟಿಗಿದ್ದೇವೆ ಅಂತ ಅವರಿಗೆ ಸಮರ್ಥಿಸ್ತಾ ನಾವು ಈ ಉಪವಾಸ ಸತ್ಯಾಗ್ರಹವನ್ನ ಸಂಪೂರ್ಣವಾಗಿ ಏರ್ಪಡಿಸಿದ್ದೇವೆ. ಇದೇ ರೀತಿ ಒಂದು ರೀತಿಯ ಸಂಚಲನವನ್ನ ಅಣ್ಣಾ ಹಜಾರೆ ಮೂಡಿಸಿದ್ರು. ಆದ್ರೆ ಅವರಿಗೆ ಸಾಕಷ್ಟು ಎಡರು ತೊಡರುಗಳು ಎದುರಾದವು. ಈಗ ರಾಮದೇವ್ ಅವರ ಒಂದು ಸರದಿ, ಸೊ ಅವರ ಒಂದು ಏನು ಉಪವಾಸ ಸತ್ಯಾಗ್ರಹನ ಮಾಡ್ತಾ ಇದ್ದಾರೆ, ಅವರಿಗೆ ಇದೇ ರೀತಿಯ ಎಡರು ತೊಡರುಗಳು ಎಷ್ಟಿವೆ? ಏನ್ ಅನಿಸ್ತಾ ಇದೆ ನಿಮ್ಗೆ ಈ ಬಗ್ಗೆ? ಯಾವುದೇ ಒಂದು ದೊಡ್ಡ ಕೆಲಸ ಮಾಡಿದಾಗ ಅಡೆತಡೆಗಳು ಸಹಜ. ಆದ್ರೆ ನಾವು ಅದನ್ನ ನೋಡ್ತಕ್ಕಂತಹ ಸಂಬಂಧದವರು
ಅಥವಾ ಅದನ್ನ ನೋಡ್ತಕ್ಕಂತಹ ಪ್ರಮೇಯ ನಮಗಿಲ್ಲ. ನಮ್ಮದು ಉದ್ದೇಶ ಒಂದು ದೇಶದ ಕಪ್ಪು ಹಣ ಹೊರಗೇನಿದೆ ಅದು ವಾಪಸ್ ಬಂದ್ರೆ ನಮ್ಮ ಸಂಪೂರ್ಣ ಬಡತನ ನಿರ್ಮೂಲನೆ ಆಗುತ್ತೆ. ಹಾಗೂ ಏನ್ ಶಿಕ್ಷಣ ನಾವು ಇವತ್ತು ಹೈಯರ್ ಗ್ರೇಡ್ ಎಜುಕೇಶನ್ ಅಂತ ಹೇಳ್ತೇವೆ ಅಥವಾ ಹಿರಿಯ ಶಿಕ್ಷಣ ಅಂತ ಹೇಳ್ತೇವೆ, ಇವತ್ತು ದೊಡ್ಡ ದೊಡ್ಡ ಲಕ್ಷ್ಯಗಳಿಲ್ಲದೆ ಅದು ಆಗೋದೇ ಇಲ್ಲ. ಅದನ್ನ ನಾವು ಫ್ರೀ ಆಗಿ ಗವರ್ಮೆಂಟ್ ವತಿಯಿಂದ ನಾವು ಮಕ್ಕಳಿಗೆ ಕೊಡಬಹುದು, ಅನುದ್ಯೋಗ ಸಮಸ್ಯೆ ದೂರ ಮಾಡಬಹುದು. ಆಮೇಲೆ ತಾಲೂಕು ಮಟ್ಟದಿಂದ ದಿಲ್ಲಿಯವರೆಗೂ 4 ಲೈನ್ ರಸ್ತೆಗಳನ್ನ ಮಾಡ್ತಕ್ಕಂಥ ಅಷ್ಟು ಕಪ್ಪು ಹಣ ಹೊರಗಿದೆ ಅಂತ ಹೇಳಿದ್ರೆ ನಾವೆಷ್ಟು ನೋವು ಪಡಬೇಕು. ಇದು ನಮ್ಮ ಸಹಜ ಸ್ಥಿತಿ. ನಾವು ಯಾಕೆ ಮಾಡ್ತಿದ್ದೇವೆ, ಇದರ ಉದ್ದೇಶ ಸ್ಪಷ್ಟ. ಈ ಹಣ ವಾಪಸ್ ಬಂದ್ರೆ ನಮ್ಮ ದೇಶ ಸುಸಂಘಟಿತ ಹಾಗೂ ಒಂದು ಒಳ್ಳೆ ದೇಶವನ್ನ, ಹೊಸ ದೇಶವನ್ನ ನಾವು ನೋಡ್ತಕ್ಕಂತಹ ಸ್ಥಿತಿ ನಮಗೆ ಅಡೆತಡೆ ಸಹಜ. ಆದ್ರೆ ನಮಗೊಂದು ಆತ್ಮವಿಶ್ವಾಸ ಇದೆ, ನಾವು ಗೆದ್ದೇ ಗೆಲ್ತೇವೆ. ಈ ಒಂದು ಉಪವಾಸ ಸತ್ಯಾಗ್ರಹ ಒಂದು ದೊಡ್ಡ ಕ್ರಾಂತಿಯನ್ನು ಶಾಂತಿ ರೂಪದಲ್ಲಿ ನಡೀತದೆ. ಇದಕ್ಕೆ ಸಹಜವಾಗಿ ಹಾಗೂ ಇವತ್ತಲ್ಲ ನಾಳೆ ಅತಿ ಶೀಘ್ರವಾಗಿ ಇದಕ್ಕೆ ವಿಜಯ ಸಿಗುತ್ತೆ ಅನ್ನೋ ಭರವಸೆಯಿಂದ ನಾವು ಹೋರಾಡ್ತಾ ಇದ್ದೇವೆ. ಈಗಾಗಲೇ ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆಯಾಗಿದೆ. ರಾಮದೇವ್ ಅವರ ಮನವೊಲಿಸಲು ಸಾಕಷ್ಟು ಪ್ರಯತ್ನಗಳು ಕೂಡ ನಡೆದಿವೆ. ಆದ್ರೆ ಈ ಒಂದು ಉಪವಾಸ ಸತ್ಯಾಗ್ರಹ ಏನಿದೆ ಅದೊಂದು ಯಾವ ಹಂತಕ್ಕೆ ಬಂದ್ ಮುಟ್ಬೋದು ಅನ್ಸುತ್ತೆ? ಇದುವರೆಗೂ ಕೇಂದ್ರ ಜೊತೆ ಏನು ಮಾತುಕತೆ ಆದವು ಸಂಪೂರ್ಣವಾಗಿ ನಮ್ಮ ಈಡೇರಿಕೆ ಇಷ್ಟೇ, ನಮ್ಮ ಬೇಡಿಕೆ ಇಷ್ಟೇ. ಸಂಪೂರ್ಣವಾಗಿ 100% ಬೇಡಿಕೆಗಳೇನೋ ಹೇಳೋದು ಅಥವಾ ಅದನ್ನ ನಂತರ ಮಾಡದೇ ಇರೋದು ಇದು ಸಹಜ ಸ್ಥಿತಿ ಆಗ್ಬಿಟ್ಟಿದೆ. ಸರ್ಕಾರದಾಗಬಹುದು, ಕೇಂದ್ರ ಆಗ್ಬಹುದು, ಇಡೀ ದೇಶದಲ್ಲಿ. ಈಗ ಒಪ್ಕೊಳ್ತೇವೆ, ನಂತರ ಅದು ನೆನಪೇ ಇರಲ್ಲ. ಆದ್ರೆ ನಾವು ಅದಕ್ಕೋಸ್ಕರ ಹೇಳ್ತೇವೆ, ಲೋಕಪಾಲ ಬಿಲ್ ಏನಿದೆ ಅದು ಸಶಕ್ತ, ಸಮರ್ಥ ಹಾಗೂ ಕಾರ್ಯರೂಪವಾಗಬೇಕು. ಆ ಹಂತದಲ್ಲಿ ನಡೀತಾ ಇದೆ. ಪರಮ ಪೂಜನೀಯ ಏನು ಬಾಬಾ ರಾಮದೇವ್ ಜಿಯವರಿದ್ದಾರೆ, ಅವರ ಆಶೀರ್ವಾದ ಸಂಪೂರ್ಣ ಇದೆ. ಅವರು ನಿಂತಿದ್ದಾರೆ, ಅವರೊಂದು ಸಂಚಲನ ಮೂಡಿಸ್ತಿದ್ದಾರೆ. ಅವರು ಮೂಡಿಸ್ತಿರೋ ಸಂಚಲನದಲ್ಲೇ ನೀವೆಲ್ಲ ನೋಡ್ತಿರ್ಬೇಕು. ಈಗಾಗಲೇ ಒಂದು ಮರ ಅರ್ಧ ಬಗ್ಗಿದ ಹಾಗೆ ಸಂಪೂರ್ಣ ಬಗ್ಗಿದೆ. ಇನ್ನ ಸ್ವಲ್ಪ ಹಾದಿ ಇರಬಹುದು ಅಂತಲೇ ನಾವು ಹೊರಡ್ತಾ ಇದೀವಿ. ಇದು ಕೊನೆ ಯುದ್ಧ, ಕೊನೆ ಒಂದು ಹೋರಾಟ ಅನ್ನುವ ರೀತಿಯಲ್ಲೇ ನಾವು ನಡೀತಾ ಇದ್ದೇವೆ. ಫಲ ನಮ್ಮ ಮುಂದೆ ಕಾಣ್ತಾ ಇದೆ. ಹೋರಾಟ ತನ್ನ ಸಫಲತೆಯ ಹಾದಿಯಲ್ಲಿ ಇದೆ. ಓಕೆ, ಭ್ರಷ್ಟಾಚಾರದ ವಿರುದ್ಧ ಅಂತ ಒಂದು ರಣಕಾಳೆ ಏನಿದೆ ಅದು ನಿರಂತರವಾಗಿ ಮುಂದುವರಿಯುತ್ತದೆ ಅನ್ನುವಂಥ ಸ್ವಾಮೀಜಿಯವರ ಮಾತು. ಈಗ ಸ್ವಾತಂತ್ರ್ಯ ಹೋರಾಟಗಾರ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಹೇಳಿ, ನೀವು ಒಂದು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದೀರಾ, ರಾಮದೇವ್ ಅವರಿಗೆ ಯಾವ ರೀತಿ ನಿಮ್ಮ ಒಂದು ಬೆಂಬಲವನ್ನ ಸೂಚಿಸ್ತೀರಾ? ಇವತ್ತಿನ ದಿವಸ ಈ ಭ್ರಷ್ಟಾಚಾರಿಗಳು ಮುಂದುವರೆದಷ್ಟು ಯಾರು ಮುಂದುವರೆದಿಲ್ಲ. ನಮ್ಮ ಹಣ ವಾಪಸ್ ಬರಬೇಕು. ಬಂದ ಮೇಲೆ ಬಡತನ ಅನ್ನತಕ್ಕಂತ ಹೇಳಿದ್ರೆ ರಾಮರಾಜ್ಯ ಆಗೋದಕ್ಕೆ ಸಂದೇಹನೇ ಇಲ್ಲ. ಯಾವುದಕ್ಕೂ ಕೂಡ ನಾವು ಹಿಂಜರಿಬಾರ್ದು. ಯಾರು ಭ್ರಷ್ಟಾಚಾರ ಅಂತ ಕಂಡ ಮೇಲೆ ಅಂತ ಶಿಕ್ಷೆ ಕೊಟ್ಟರೆ ಮುಂದಕ್ಕೆ ನಮ್ಮದು ರಾಮರಾಜ್ಯ ಅನ್ನೋದನ್ನ. ಸ್ವಾತಂತ್ರ್ಯ ಹೋರಾಟಗಾರರ ಕನಸು ರಾಮರಾಜ್ಯ, ಭ್ರಷ್ಟಾಚಾರ ತೊಲಗಬೇಕು ಅನ್ನುವಂಥದ್ದು ಇವರೆಲ್ಲರ ಆಶಯ. ಸೊ ಆ ಒಂದು ಭ್ರಷ್ಟಾಚಾರವ ತೊಲಗಬೇಕು ಅನ್ನುವಂಥದ್ದಕ್ಕೆ ಇವರು ರಣಕಾಳೆನ ಮೂಡಿಸಿದ್ದಾರೆ. ಸಾಕಷ್ಟು ಉತ್ಸಾಹನ ಕೂಡ ಹೊಂದಿದ್ದಾರೆ. ರಾಮದೇವ್ ಅವರಿಗೆ, ಅಣ್ಣಾ ಹಜಾರೆ ಅವರಿಗೆ ಒಂದು ಬೆಂಬಲ ವ್ಯಕ್ತವಾಗುವವರೆಗೂ, ಈ ಒಂದು ಜನ್ಲೋಕ್ಪಾಲ್ ಮಸೂದೆ ಏನಿದೆ ಅದು ಈಡೇರುವವರೆಗೂ, ಅವರ ಬೇಡಿಕೆ ಏನಿದೆ ಅದೆಲ್ಲ ಈಡೇರುವವರೆಗೂ ನಮ್ಮ ಈ ರೀತಿ ಅಮರಣವಂತ ಉಪವಾಸ ಏನಿದೆ ಅದು ನಿರಂತರವಾಗಿರುತ್ತೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಿರಂತರವಾಗಿರುತ್ತೆ ಅನ್ನೋದು ಇವರ ಒಂದು ಅಭಿಪ್ರಾಯ. ಓಕೆ, ಧನ್ಯವಾದ ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.